Exactly which location? It is like they are saying Mahbub Nagar bus stop. The accident place was there. From there,
10 kilometers away, the hospital was there. 10 kilometers. 10 kilometers. I think you are far off the city or you are Almost far of the city. Almost far of the city. And some of my colleagues were saying that you no need to go 10 kilometers, the government hospital, there is a private hospital nearby 2 to 3 kilometers also. Why those people being took for this, that place? ಅಂದರೆ ಆಬ್ವಿಯಸ್ಲಿ ಈ ಟೈಮಲ್ಲಿ ಏನು ಹೇಳೋಕ್ಕಾಗುತ್ತೆ, ತುಂಬಾ ನೋವಾಗುತ್ತೆ. ಬಿಕಾಸ್ ಯಾರು ಎಕ್ಸ್ಪೆಕ್ಟೇ ಮಾಡಲಿಲ್ಲ ಈ ಥರ ಆಗುತ್ತೆ ಅಂತ. ಒಂದು 5 ವರ್ಷ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿದ್ದೀವಿ. ಆಮೇಲೆ ಅದನ್ನೇ ಹೇಳ್ತಿದ್ದೆ ಇಷ್ಟೊತ್ತರು, ಸೆಟ್ಟಲ್ಲಿ ಬಹುಶಃ ನಾವು ಮನೆಗಿಂತ ಜಾಸ್ತಿ ಸೆಟ್ಟಲ್ಲಿ ಜೀವನ ಮಾಡಿದ್ದೀವಿ. ಸೊ ತಿಂಗಳಿಗೆ 15 ದಿನ ನಾವು ಹೈದರಾಬಾದಲ್ಲಿ ಕೆಲಸ ಮಾಡ್ತೀವಿ. ಸೊ ಅವ್ರ ಜೊತೆ ಒಂದು ಒಳನಾಟ ಏನಿರುತ್ತೆ ತುಂಬ ಒಂದು ದೊಡ್ಡ ಮಟ್ಟದಲ್ಲಿರುತ್ತೆ. ಈ ಟೈಮಲ್ಲಿ ಅವರೇನು ಬೇರೆ ಅಲ್ಲ, ಮನೆಯವ್ರು ಬೇರೆ ಅಲ್ಲ, ಆ ಥರನೇ. ಅಂದರೆ ಯಾರಾದರೂ ನೋವೇ ಅಂಥದ್ರಲ್ಲೂ ಇಷ್ಟು ಹತ್ರದಲ್ಲಿರೋರು ಯಾರಾದರೂ ಹಿಂಗೆ ತೀರ್ಕೊಂಡಾಗ ಏನಾಗುತ್ತೆ, ಅದು ಬೇರೆ ಥರನೇ ಒಂಥರ ನೋವು. ಅದು ಹೇಳ್ಕೊಳ್ಳೋದಕ್ಕಾಗಲ್ಲ ಮಾತುಗಳಲ್ಲಿ. ಅವ್ರೀಗ ಎಲ್ಲರೂ ದೇವರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ಬೇಡ್ಕೊತೀನಿ ಅಷ್ಟೇ. ಒಂದಷ್ಟು ಬೇರೆ ಪ್ರಾಜೆಕ್ಟ್ಗಳೆಲ್ಲ ಕಡೆ ಈಗ ಆಸನ್ ಆಗಿದೆ ಅಂದರೆ ದರ್ಶನ್ ಅವ್ರ ಜೊತೆಗೆಲ್ಲ ಶೂಟಿಂಗ್ ಈ ಟೈಮಲ್ಲಿ ಬೇಡ. ಅದು ಖುಷಿ ಆಗುತ್ತೆ. ಅಂದರೆ ಇದೊಂದು ದೇವರು ಈ ಥರ ಒಂದು ಇಷ್ಟು ಚಿಕ್ಕ ವಯಸ್ಸಿಗೆ ಅವ್ರನ್ನ ಕರ್ಕೊಂಡಿದ್ದಾರೆ, ನಿಜವಾಗ್ಲೂ ನೋವಾಗುತ್ತೆ. ಆದರೆ ಒಂದು ಕಡೆ ಏನು ಮನಸ್ಸಿಗೆ ನೋವಾಗೋದೇನೆಂದರೆ ಯಾರೂ ಇದನ್ನು ಎಕ್ಸ್ಪೆಕ್ಟೇ ಮಾಡಿಲ್ಲ. ಈಗ ನಾವೆಲ್ಲ ತಿಂಗಳಿಗೆ 15 ದಿನ ಕೆಲಸ ಮಾಡ್ತೀವಿ, ನಾವೆಲ್ಲ ಜೊತೆಗೆ ಕೆಲಸ ಮಾಡ್ತೀವಿ, ಜೊತೆಗೆ ಇರ್ತೀವಿ. ಸೊ ಅದೇನಾಗುತ್ತೆ, ನಮ್ಮ ಒಂದು ಒಳಗೆ ಆ ಬಾಂಧವ್ಯ ಬೇರೆ ಥರ ಇರುತ್ತೆ. ಸೊ ಅವ್ರಿಗಿಲ್ಲ ಅಂತಂದಾಗ ಭಾಳನೇ ಬೇಜಾರಾಗುತ್ತೆ. ಆ ಸಂದರ್ಭದಲ್ಲಿ ಆ್ಯಂಬುಲೆನ್ಸ್ ಟೈಮ್ ಸಿಗಲಿಲ್ಲ ಅನ್ನೋದು ಒಂದು. ಹೌದು, ಅದನ್ನೇ ಅವರು ಇದು ಹೇಳಿದ್ರು, ಚಂದು ಅವರು ಅದೇ ಹೇಳಿದ್ರು. ಚಂದ್ರಕಾಂತ್ ಅವ್ರು ಏನು ಹೇಳಿದ್ರು ಅಂದರೆ ಆ್ಯಂಬುಲೆನ್ಸ್ಗೆ ಎಂಥ ಟೈಮ್ ಪಡಿಂದೆ Saying that 15 minutes later going ambulance. అప్పటిదాకా మాట్లాడింది బ్రదర్. అదే బ్రీత్లో ఉంది, లాస్ట్ బ్రీత్లో ఉంది. అంబులెన్స్ వస్తే సీమే లాస్ట్ బ్రీత్ తీసుకుంటుంది. ఈరోజు ಏನಂತೀವಿ ಸರ್ ಆ ವ್ಯವಸ್ಥೆಗೆ? ಅಂದರೆ ಸಂದರ್ಭದಲ್ಲಿ ಇಲ್ಲಿ ಯಾರನ್ನು ಬ್ಲೇಮ್ ಮಾಡೋವಂಥ ಒಂದು ಪರಿಸ್ಥಿತಿ ಇಲ್ಲ. ಫಸ್ಟ್ ಆಫ್ ಆಲ್ ಈಗೇನಾಗಿದೆ, ಅವರೇ ಇಲ್ಲ ಅಂದಾಗ ಈಗ ಯಾರನ್ನು ಬ್ಲೇಮ್ ಮಾಡಿ ಏನಾಗುತ್ತೆ? ಇವಾಗ ಆ ಟೈಮಲ್ಲಿ ಆಕ್ಸಿಡೆಂಟ್ ಆಗಿತ್ತಪ್ಪ, ಅಥವಾ ನೈಟ್ ಆ್ಯಂಬುಲೆನ್ಸ್ ಬಂದು ಲೇಟ್ ಆಗಿತ್ತಪ್ಪ, ಅಥವಾ ಆ ಟೈಮಲ್ಲಿ ಹೊರಟಿದೆ ತಪ್ಪ ಅನ್ನೋಂಥ ವಿಮರ್ಶೆ ಮಾಡ್ಕೊಂಡು ಕೂತ್ಕೊಂಡ್ರೆ ಯೂಸ್ ಇಲ್ಲ. ಆಗ ಏನಾಗುತ್ತೆ, ಹೋಗಿದ್ದು ಪ್ರಾಣ ವಾಪಸ್ ಏನು ಬರೋಲ್ಲ. 1 2 ಹೇಳಲ್ವಾ, ತುಂಬ ನೋವಾಗತ್ತೆ ಈ ಥರ ಹಿಂಗೆ ಆದಾಗ. ಸೊ ಈ ಬೇರೆ ಯಾವುದಕ್ಕಾದ್ರೆ ಪ್ರಿಪೇರ್ಡ್ ಆಗೇನೋ ಹೇಳ್ಬೋದು. ಈ ಥರ ಸಂದರ್ಭದಲ್ಲಿ ಏನು ಪ್ರಿಪೇರ್ಡ್ ಆಗಿ ಹೇಳ್ತೀರಾ ಅಲ್ವಾ? ಅಂದರೆ ತುಂಬ ನೋವಾಗುತ್ತೆ. ಬಟ್ ಎಲ್ಲೇ ಇರಲಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬೇಡ್ಕೊಳ್ತೀನಿ. ಒಂದು ಆ ನೋವಿನ ಈ ಥರ ಟೈಮಲ್ಲಿ ಡೆಫಿನೆಟ್ಲಿ ಯಾರು ಎಕ್ಸ್ಪೆಕ್ಟೇ ಮಾಡಲ್ಲ ಈ ಥರ ಏನಾಗುತ್ತೆ ಅಂತ. ಕೆಲಸ ಮಾಡಿದ್ವಿ ಜೊತೆಗೆ, 3 ದಿನ ಮುಂಚೆ ಮಾತಾಡಿದ್ದೀವಿ, ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿ ಶೂಟ್ ಮಾಡಿದ್ದೀವಿ. ಈಗ 15ನೇ ತಾರೀಕಿನ ಮತ್ತೆ ಶೂಟ್ ಇತ್ತು. ಮದರ್ಸ್ ಡೇ ಸ್ಪೆಷಲ್ಗೆ ನಾವೆಲ್ಲ ಒಂದು ಇವೆಂಟ್ ಮಾಡಿದ್ವಿ. ಸೊ ಆ ಇವೆಂಟಲ್ಲಿ ಕೂಡ ಎಷ್ಟು ಚೆನ್ನಾಗಿ ಕುಣಿದಿದ್ದೀವಿ, ಎಲ್ಲ ಆ್ಯಕ್ಟ್ ಮಾಡಿದ್ದೀವಿ, ಎಲ್ಲ ಒಂದು ಸ್ಕಿಟ್ಟೆಲ್ಲ ಮಾಡಿದ್ವಿ. ತುಂಬ ನೋವಾಗುತ್ತೆ. ಚಂದು ಗೌಡ. ಇವೆಲ್ಲ ಆಂಬುಲೆನ್ಸ್